ಮಹಂತೇಶ್ ಸರ್ ಏನಾಗಿರೋದು ಎಕ್ಸಾಕ್ಟ್ಲಿ AICC ಕಚೇರಿಯಲ್ಲಿ ಅಂತ ಚೇರ್ ಕೊಡಿ ಅಂತ ಕೇಳಿರೋದಾ ಅಥವಾ ಒಂದೇ ಮಾತರಂ ಹಾಡಿದಕ್ಕೆ ನಿಲ್ಲಿಸಿ ಅಂತ ಹೇಳಿರೋದಾ ಸರ್? ನೋಡಿ ಮೇಡಮ್, ಆ ವಿಷಯವಾಗಿ ಅಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೂ ಗೊತ್ತಿದೆ. ಅಲ್ಲಿ ನಡೆದಿರೋ ವಿಚಾರನೇ ಬೇರೆ ಇರ್ಬೋದು. ಆದರೆ ಒಂದೇ ಮಾತರಂ ಯಾರ ಪಕ್ಷದ ಸೊತ್ತ? BJP ಅವರ ಸೊತ್ತ ಅಲ್ಲ. ಅದು ಒಂದು ಭಾರತ ಸ್ವಾತಂತ್ರ್ಯದ ಹೋರಾಟದ ಐತಿಹಾಸಿಕ ರಾಷ್ಟ್ರೀಯ ಗೀತೆಯಾಗಿದೆ. ಇದರ ಉದ್ದೇಶ ರಾಜಕೀಯ ಗುದ್ದಾಟ ಅಲ್ಲ. ರಾಷ್ಟ್ರಭಕ್ತಿಯನ್ನ, ಮಾತೃತ್ವವನ್ನ, ಏಕತೆಯನ್ನ ಬಲಪಡಿಸುವುದು ಇದರ ಮುಖ್ಯ ಉದ್ದೇಶ. BJP ಅವ್ರಿಗೇನೆ ಒಂದು ಮಾತ್ರ ಬರೆದು ಕೊಟ್ಟಿದ್ದೇನಾ? ಅವ್ರು ಹಗಲೆಲ್ಲ ಹೇಳ್ತಾ ಇರ್ತಾರೆ ಭಗವದ್ಗೀತೆ ಭಗವದ್ಗೀತೆ ಭಗವದ್ಗೀತೆ. ಅವ್ರಿಗೆಲ್ಲ ಭಗವದ್ಗೀತೆ ನಮಗೂ ಬರೆದಿದ್ದಾರಮ್ಮ. ಹೀಗಾಗಿ ಇದರ ರಾಜಕೀಯ ಗುದ್ದಾಟಕ್ಕೆ ಅವ್ರಿಗೇನು ಕೆಲಸ ಇಲ್ಲ ಅಂದ್ರೆ ಇದನ್ನ ಕೆಸರನ್ನ ಎರಚಾಟು ವ್ಯವಸ್ಥೆ ಯಾರಿಗೂ ಬರೆದು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೇ ಮಾತರಂ ಹಾಡೋದಕ್ಕೆ ಆಕ್ಷೇಪಣೆ ಯಾಕೆ? ಅಷ್ಟು ಚರಣಗಳನ್ನ ಹಾಡೋದ್ರಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಯಾಕೆ ವಿರೋಧ? ನಮ್ಮ ಕಾಂಗ್ರೆಸ್ ಸರ್ಕಾರ 1937ರಲ್ಲಿ ಅದಕ್ಕೆ ಆದಂತ ಒಂದು ನೀತಿ ನಿಯಮವನ್ನ ಮಾಡಿದೆ. 37ರಲ್ಲಿ ಪ್ರಾರಂಭ ಮಾಡಿದಾಗ ಮಾಡಿದೆ. ನಾವು ನೋಡಿ ಅಲ್ಲ, ಕಾಂಗ್ರೆಸ್ ಪಕ್ಷ ಅವ್ರು ಹೇಳ್ತಾರೆ, ಪಕ್ಷ ಹೇಳ್ತಾರೆ. ಪಕ್ಷ 1937ರಲ್ಲಿ ಒಂದು ನೀತಿ ನಿಯಮವನ್ನು ಮಾಡಿದೆ. ಆ ನೀತಿ ನಿಯಮದ ಪ್ರಕಾರ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟಮ, ಎಲ್ಲರನ್ನೂ ಒಳಗೊಂಡುಕೊಂಡು ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗುವಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. 50-60 ವರ್ಷಗಳ ಕಾಲ ಈ ದೇಶವನ್ನ ಸಹನೆಯಿಂದ ಪ್ರೀತಿಯಿಂದ ಎಲ್ಲರನ್ನೂ ಒಳ್ಕೊಂಡು ಹೋಗ್ಬೇಕಾದ್ರೆ ನಾವು ಎಲ್ಲರನ್ನೂ ಕೂಡ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಿದೆ ಹೊರತು ಯಾವುದೇ ದ್ವೇಷ ಭಾವನೆಯನ್ನ ಕೆರಳಿಸುವಂತ ವ್ಯವಸ್ಥೆ ಇಲ್ಲ. ಈಗ 10-20 ವರ್ಷದಲ್ಲಿ ಬಂದು ದ್ವೇಷ ಭಾವನೆಯನ್ನ ಕೆರಳಿಸ್ಕೊಂಡು ಎಲ್ಲರನ್ನ ಒಡೆದಾಳುವಂತ ವ್ಯವಸ್ಥೆ ಇದೆಯಲ್ಲ, ಅದು ಸರಿಯಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಒಂದೇ ಮಾತರಮನ್ನ ಪೂರ್ತಿ ಹಾಡುಬಿಟ್ರೆ ಒಡೆದಾಳುವ ನೀತಿಯನ್ನ ಅನುಸರಿಸಿದಂಗೆ ನಿಮ್ಮ ಪ್ರಕಾರ? ಪ್ರತಿಯೊಂದಲ್ಲೂ ಕದಡಿದ ರೀತಿಯಲ್ಲಿ ಸಂವಿಧಾನವನ್ನು ವಿಚಾರ ರಿಯಾಕ್ಷನ್ ಬೇಕಾಗಿತ್ತು. ಬರ್ತೀನಿ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ನಾ ಅಡ್ವೊಕೇಟ್ ಹತ್ರ ಹೋಗ್ಬಿಡ್ತೀನಿ. ಸೋಮಶೇಖರ್ ಸರ್, ಈಗ ನಮ್ಮ ದೇಶದ ಕಾನೂನನ್ನ ಪಾಲನೆ ಮಾಡದೆ ಹೋದ್ರೆ ಅದು ಅಕ್ಷಮ್ಯ ಅಪರಾಧ, ಈ ದೇಶದಲ್ಲಿ ಇರೋದಕ್ಕೆ ಅವರು ನಾಲಾಯಕಗಳು ಅಂತ ಹೇಳ್ಬಿಡ್ತಾರೆ ಕೆಲವರು. ಈಗ ಒಂದೇ ಮಾತರಂ 100 ವರ್ಷಗಳ ಇತಿಹಾಸ ಇರೋ ಕಾರಣಕ್ಕೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಸೂದೆ ಪಾಸ್ ಆಗುತ್ತೆ. ಅದು ಅಲ್ಲಿಂದ ಪಾಸ್ ಆದ್ರೆ ಅದು ಕಾನೂನು ತಾನೇ ಸರ್, ನಮ್ಮ ದೇಶದ ಕಾನೂನು ಅಂತ ನಾವು ಭಾವಿಸ್ತೀವಿ. ಆ ಕಾನೂನು ಪಾಲನೆ ಮಾಡದೆ ಹೋದ್ರೆ ಹೇಗೆ ಅನ್ನೋ ಪ್ರಶ್ನೆ ಬಂತು. ಒಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ರಿಯಾಕ್ಷನ್ ಏನು ಸರ್? ನೋಡಿ, ಇದ್ರ ಕುರಿತಾಗಿ ನಾನು ಒಂದು PIL ಕೂಡ ಅಂತ ಫೈಲ್ ಮಾಡಿದ್ದೆ ಕರ್ನಾಟಕ ಹೈಕೋರ್ಟಲ್ಲಿ. ಅದು ಡಿಸಿಷನ್ ಆಗಿದೆ. ರಿಟ್ ಪಿಟಿಷನ್ ನಂಬರ್ 5925 ಆಫ್ 2026. ಅದ್ರ ಬಗ್ಗೆ ನಂತರ ಮಾತಾಡ್ತೀನಿ. ಆಗ ಎಕ್ಸಿಕ್ಯೂಟಿವ್ ಪ್ರೋಟೋಕಾಲ್ ಮಾತ್ರ ಆಗಿತ್ತು. ಏನು ಯೂನಿಯನ್ ಹೋಮ್ ಮಿನಿಸ್ಟ್ರಿ ಇದೆ ಅದರಿಂದ ಪಾಸ್ ಮಾಡಿದಂಥ ಎಕ್ಸಿಕ್ಯೂಟಿವ್ ಪ್ರೋಟೋಕಾಲ್ ಮಾತ್ರ ಇತ್ತು. ಆ ಪ್ರೋಟೋಕಾಲ್ ನಂತರ ಇವಾಗ ನಂತರ ಕಾನೂನು ಆಗಿದೆ. ಎರಡೂ ಸದನಗಳಲ್ಲಿ ಪಾಸ್ ಆಗಿ ಅದಾದ ನಂತರ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕಿದ ನಂತರ ಈಗ ಕಾನೂನಾಗಿದೆ. ಒಂದು ಸಾರಿ ಯಾವುದೇ ಒಂದು ಕಾನೂನು ಆದ ನಂತರ ಈ ನೆಲದ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವ ಕೊಡಬೇಕು. ಎಲ್ಲಿವರೆಗೆ ಆ ಕಾನೂನಾಗಿ ಇರುತ್ತೋ ಅಲ್ಲಿವರೆಗೆ ನಾವು ಗೌರವ ಕೊಡಲೇಬೇಕಾಗ್ತದೆ. ನಾವು ಅದನ್ನು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡೋದಕ್ಕೆ ಏನಂತಂದರೆ ಯಾವ ತಕರಾರು ಇಲ್ಲ. ಎಲ್ಲ ಕಾನೂನುಗಳನ್ನು ನಾವು ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆ ಮಾಡೋದ್ರ ಮೂಲಕ ನಾವು ಕೋರ್ಟ್ಗೆ ಹೋಗ್ಬೋದು, ಸಭೆ ಸಮಾರಂಭಗಳಲ್ಲಿರ್ಬೋದು, ವೇದಿಕೆಗಳಲ್ಲಿರ್ಬೋದು, ಅದನ್ನು ನಾವು ಚರ್ಚೆಗೊಳಪಡಿಸ್ಬೋದು, ಪ್ರಶ್ನೆ ಮಾಡ್ಬೋದು. ಈಗ ಈ ಕಾನೂನು ಏನು ಹೇಳುತ್ತೆ ನೋಡಿ, ಈ ದಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ 1971 ಏನಿದೆ ಅದಕ್ಕೆ ಈ ತಿದ್ದುಪಡಿಯನ್ನು ತಂದಿದ್ದಾರೆ. ಅದರಲ್ಲಿರುವಂಥ ಸೆಕ್ಷನ್ 3ರಲ್ಲಿ ತಿದ್ದುಪಡಿನ ತಂದಿದ್ದಾರೆ. ಸೆಕ್ಷನ್ 3 ಏನು ಹೇಳುತ್ತೆ ಅಂತಂದ್ರೆ ಅನ್ನೋದನ್ನು ನಾನು ಓದ್ಬಿಡ್ತೀನಿ. 1971 ಕಾನೂನಿನಲ್ಲಿ ಇದ್ದಂಥ ಸೆಕ್ಷನ್ ಏನಿದೆ, ಸೆಕ್ಷನ್ 3ನಲ್ಲಿ ಪ್ರಿವೆನ್ಷನ್ ಆಫ್ ಸಿಂಗಿಂಗ್ ಇಂಡಿಯನ್ ನ್ಯಾಷನಲ್ ಆ್ಯಂಥೆಮ್, ರಾಷ್ಟ್ರ ಏನು ನಮ್ಮ ಗೀತೆ ಇದೆ ಅದಕ್ಕೇನಂತಂದರೆ ತಡೆಯುವಂಥದ್ದು. ಹೂವೆರ್ ಇಂಟೆನ್ಷನಲಿ ಪ್ರಿವೆಂಟ್ಸ್ ದಿ ಸಿಂಗಿಂಗ್ ಆಫ್ ಇಂಡಿಯನ್ ನ್ಯಾಷನಲ್ ಆ್ಯಂಥೆಮ್ ಆರ್ ಕಾಸಸ್ ಡಿಸ್ಟರ್ಬೆನ್ಸ್ ಟು any assembly engaged in such singing shall be punished with imprisonment for a term which may extend to 3 years or with fine or with both. ಸೊ ಇಲ್ಲಿ ನ್ಯಾಷನಲ್ ಆ್ಯಂಥಮ್ ಜೊತೆಗೆ ನ್ಯಾಷನಲ್ ಸಾಂಗ್ ಅನ್ನು ಇವಾಗ ಸೇರಿಸಿದ್ದಾರೆ, ಅಷ್ಟೇ ವ್ಯತ್ಯಾಸ ಆಗಿರುವಂಥದ್ದು. ಈಗ ನ್ಯಾಷನಲ್ ಸಾಂಗ್ಗೂ ಕೂಡ ಅಂತ ನ್ಯಾಷನಲ್ ಆ್ಯಂಥಮ್ ಏನು ನಾವು ಗೌರವ ಕೊಡ್ತಿದ್ವಿ ಅದನ್ನು ನ್ಯಾಷನಲ್ ಸಾಂಗ್ ಕೊಡಬೇಕು ಅಂತನ್ನಂಥ ಕಾನೂನು ಇವಾಗ ತರಲಾಗಿದೆ. ಈಗ ಇದರಲ್ಲಿ ಎಲ್ಲೂ ಕೂಡ ಏನಂತಂದ್ರೆ ನೀವು 6 ಚರಣಗಳನ್ನು ಹಾಡಬೇಕು ಅಂತ ಅನ್ನೋದು ಇಲ್ಲ. ಸೊ ಅದು ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಮೆನ್ಷನ್ ಇಲ್ಲ.
ನ್ಯಾಷನಲ್ ಆಂಥಮ್ ಕೂಡ ಈಗ ಏನಂತಂದ್ರೆ ಎದ್ದು ನಿಂತು ನಾವು ಗೌರವ ಜನಗಣಮನ ಕೊಟ್ರೂ ಕೂಡ ಏನಿದೆ ಸಾಕು, ಹಾಡ್ಲೇಬೇಕು ಅಂತ ಇಲ್ಲ. ಈಗ ಆಗಲೇ ಏನಂತಾರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟಪಡಿಸಿದೆ, ಹಾಡ್ಲೇಬೇಕು ಅಂತ ಅನ್ನೋದು ನ್ಯಾಷನಲ್ ಆಂಥಮ್ ಏನಿದೆ, ಜನಗಣಮನ ಏನಿದೆ ಅದನ್ನು ಕೂಡ ನೀವು ಹಾಡಬೇಕು ಅಂತಿಲ್ಲ, ಎದ್ದು ನಿಂತು ಗೌರವ ಆದ್ರೆ ಕೊಟ್ರೆ ಎದ್ದು ನಿಂತು ಗೌರವ ಕೊಟ್ರೆ ಸಾಕು. ಸಾಕು. ಸೊ ಇದರಲ್ಲೂ ಕೂಡ ನೀವು 6 ಚರಣಗಳನ್ನ ಹೇಳಿ ಅಂತ ಯಾರಿಗೂ ಒತ್ತಾಯ ಮಾಡಕ್ ಸಾಧ್ಯನೇ ಇಲ್ಲ, ಓಕೆ. ಅದು ಕಾನೂನು. ಈಗ ಒತ್ತಾಯ ಮಾಡಿದವ್ರು ಸರಿಯಲ್ಲ, ಈಗ ಅವ್ರು ಏನ್ 100ಕ್ಕೆ ಪಾಲನೆ 100 ಮಾಡಿದ್ರೆ ಒತ್ತಾಯ ಅದು okay. ಮಾಡಿದವರು ತಪ್ಪುಗಾರರೇ. ಇಲ್ಲಿ ಯಾರನ್ನೂ ಒತ್ತಾಯ Okay, ಮಾಡೋಂಗಿಲ್ಲ. quick ಆಗಿ ಸೋಮಶೇಖರ್ ನೀವು 6 ಸ್ಟಾಂಜ ಅಲ್ಲ 2 ಸ್ಟಾಂಜಗಳನ್ನು ಹಾಡೋದಕ್ಕೂ ಕೂಡ ಒತ್ತಾಯ ಮಾಡೋಂಗಿಲ್ಲ. Okay, ಅವರ ಅದೇ ದೀಪಕ್